ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ರಕ್ಷಮಾತೆ ಪದ್ಮಶ್ರೀ ಪುರಸ್ಕೃತ ಶ್ರೀಮತಿ ಸಾಲು ಮರದ ತಿಮ್ಮಕ್ಕ ಅವರ ಜನ್ಮದಿನವನ್ನ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಿದ್ದಾರೆ. ಅದೇ ರೀತಿ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆ ಎಲ್ಲ ಸದಸ್ಯರು, ಮತ್ತೆ ಗುರು ಹಿರಿಯರು, ಹಲ್ಕುಂದಿ ಗ್ರಾಮದ ಗುರು ಹಿರಿಯರಿದ್ದಾರೆ. ಅದೇ ರೀತಿ ನಮ್ಮ ಪ್ರಾಂಶುಪಾಲರು, ಆಮೇಲೆ ಎಲ್ಲ ಟೀಚರ್ಸ್, ಸಿಬ್ಬಂದಿ ವರ್ಗದವರು, ಆಮೇಲೆ ಮುಖ್ಯವಾಗಿ ಬುದ್ಧ ಮಕ್ಕಳು. ಇವತ್ತಿನ ದಿವಸ ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ನಾವು ಬಹುಶಃ 12 ವರ್ಷ ಒಂದು ನ್ಯಾಯಾಧೀಶ ಒಂದು ಸೇವೆಯಲ್ಲಿ, ಆಮೇಲೆ ಇದು 4ನೇ ವರ್ಷ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಪ್ರಥಮ ಬಾರಿಗೆ ಸಾಲು ಮರದ ತಿಮ್ಮಕ್ಕ ಅವರ ಜನ್ಮದಿನಾಚರಣೆಯನ್ನ ನಾ ಇದುವರೆಗೂ ಕಟ್ಟಿಲ್ಲ. ಬಟ್ ಇವತ್ತು ನಿಜವಾಗಿ ಅವರು ನಮ್ಮ ಚಂದ್ರಶೇಖರ್ ರೆಡ್ಡಿ ಅವರು ಮತ್ತೆ ವಕೀಲರು ಎಲ್ಲರೂ ಸೇರಿ ಒಂದು ಇನ್ವೈಟ್ ಮಾಡಿದ್ರು. ಸರ್ ಈಗ ಬರಬೇಕು ಅಂದ್ರೆ ಏನ್ ಪ್ರೋಗ್ರಾಮ್ ಅಂದಾಗ, ಇಲ್ಲ ಸರ್ ಸಾಲು ಮರದ ತಿಮ್ಮಕ್ಕ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ಅಂದಾಗ ಬಹಳ ಖುಷಿ ಆಯ್ತು. ನಾವು ಎಂತ ಒಂದು ಮಹಾನ್ ತಾಯಿಯನ್ನ ಇವತ್ತು ಮರಿತಾ ಇದ್ದೀವಿ. ಸುಮಾರು ಇವತ್ತನೇ ಅವರದ್ದು ಹುಟ್ಟುಹಬ್ಬ ಜೂನ್ 30, 1911ರಂದು ಈಗಾಗಲೇ ಹುಲಿಕಲ್ ಗ್ರಾಮದಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರು. ಸೊ 2025 ನವೆಂಬರ್ 14ರಂದು ಅವರು ತೀರ್ಕೊಂಡ್ರು. ಸುಮಾರು 114 ವರ್ಷ ಜೀವಂತ ಇದ್ರು. 115 ಅವರು ಹುಟ್ಟಿ ಜನ್ಮ ದಿನಾಚರಣೆ, 115ನೇ ಜನ್ಮ ದಿನಾಚರಣೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನೇನು ವಿಚಾರ ಮಾಡಿದೆ ಅಂದ್ರೆ, ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಹೇಳಬೇಕು ಅಂತ ಮಾಡಿದೆ. ಬಟ್ ಆ ಮಕ್ಕಳು ನನಗಿಂತ ಮುಂಚೆನೆ ಎಲ್ಲವನ್ನು ಹೇಳ್ಬಿಟ್ರು. ಒಬ್ರು ಇಂಗ್ಲಿಷ್ ಅಲ್ಲಿ, ಒಬ್ರು ಕನ್ನಡದಲ್ಲಿ. ಆಮೇಲೆ ಏನ್ ಮಾತಾಡ್ಬೇಕಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ. ಇನ್ನೊಂದೇನು ಆಶ್ಚರ್ಯ ಅಂದ್ರೆ, ಇಷ್ಟು ಫ್ಲೂಯೆಂಟ್ ಆಗಿ ಇಂಗ್ಲಿಷು ಮತ್ತು ಕನ್ನಡವನ್ನ ನಿಜವಾಗಿ ನಾವು ಮಾತಾಡೋದನ್ನ ಇಲ್ಲಿ ನೋಡಿಲ್ಲ. ನನ್ನ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು, ಕೇವಲ 3 ದಿವಸ ಇತ್ತು ಸರ್ ಮಗಳೂರಿನ ನಂತರ ಪ್ರಾಕ್ಟೀಸ್ ಮಾಡಕ್ ಆಗಲಿಲ್ಲ ಅಂತ. ಎಷ್ಟು ಚೆನ್ನಾಗಿ ನಾನು ನಿಜವಾಗಿಯೂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ತಿಳ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ನೀಡಿ ಮಕ್ಕಳನ್ನ ಅಲ್ಲಿ ಕಳಿಸ್ತಾರೆ. ಬಟ್ ಈ ಒಂದು ಶಾಲೆ ನೋಡಿದಾಗ ಬಹಳ ಖುಷಿ ಆಯ್ತು ನನಗೆ. ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟು ಇಲ್ಲಿ ಪ್ರಿನ್ಸಿಪಾಲ್ ಇರ್ಬೋದು, ಎಲ್ಲ ಸಿಬ್ಬಂದಿ ಇರ್ಬೋದು, ಶಿಕ್ಷಕರು ಎಷ್ಟು ಪರಿಶ್ರಮ ಪಡ್ತಾ ಇದ್ರು ಅನ್ನೋಕೆ ನೀವೇ ಸಾಕ್ಷಿ. ನೀವೇನ್ ಮಾತಾಡಿದ್ರೆ ಅದನ್ನ ನೋಡಿದ್ರೆ ಈ ಒಂದು ಒಳ್ಳೆಯ ಸರ್ಕಾರಿ ಶಾಲೆ, ಮಾದರಿ ಸರ್ಕಾರಿ ಶಾಲೆ ಅಂತಾನೆ ನಾವು ಹೇಳ್ಬೋದು. ನಿಜವಾಗಿ ಇವತ್ತು ನಿಮ್ಗೆಲ್ಲ ಗೊತ್ತು ಪರಿಸರ ಎಷ್ಟು ಮುಖ್ಯ. ಪರಿಸರ ಇಲ್ಲದೆ ನಾವು ಇರೋಕ್ ಸಾಧ್ಯನಾ? ಯಾಕೆ ಹೇಳಿ? ಆಮ್ಲಜನಕ, ಗಾಳಿ ಬೇಕು, ಕೊಡೋದೇನು ಪರಿಸರ. ನಮಗೆ ನೀರು ಕೊಡೋದೇನು ಪರಿಸರ. ನಾವು ಮಳೆ ಕೊಡೋದೇನು ಪರಿಸರ. ನಮಗೆ ಬಿಸಿಲು, ಗಾಳಿ ಎಲ್ಲ ಕೊಡೋದು ಪರಿಸರ. ನಿಜವಾಗಿ ನಾವು ನಮ್ಮ ಧರ್ಮ ಮತ್ತೆ ಜಾತಿಗೆ ಅನುಗುಣವಾಗಿ ಅನೇಕ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ. ನಾವು ಫಸ್ಟ್ ಯಾರನ್ನ ಪೂಜೆ ಮಾಡ್ಬೇಕು ಹೇಳಿ? ಪರಿಸರವನ್ನ ಪೂಜೆ ಮಾಡಬೇಕು. ತಾಯಿ ಜನ್ಮ ನೀಡಿದ ನಂತರ ನಮ್ಮನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೋದು ಯಾವುದು? ಪರಿಸರ. ಇವತ್ತು ಆಮ್ಲಜನಕ ಇಲ್ಲದೆ ಇದ್ರೆ ನಾವು ಬದುಕಕ್ಕೆ ಸಾಧ್ಯನಾ? ಅದಕ್ಕೆ ಇವತ್ತು ಅರ್ಥಪೂರ್ಣವಾಗಿ ಆ ವೃಕ್ಷಕ್ಕೆ, ಆ ಒಂದು ಗಿಡಕ್ಕೆ ನಾವು ಪೂಜೆಯನ್ನ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ವಿ. ಸೊ ನಿಜವಾಗಿ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ತಾ, ನಿಮ್ಗೆಲ್ಲ ಗೊತ್ತು ವೃಕ್ಷಗಳು ಎಷ್ಟು ಫೇಮಸ್, ಎಷ್ಟಂದ್ರೆ ಎಷ್ಟು ನಮ್ಗೆ ಬೇಕು. ಸಾಲು ಮರದ ತಿಮ್ಮಕ್ಕನ ಬಗ್ಗೆ ನೀವೆಲ್ಲ ಹೇಳಿದ್ರೆ, ಮಕ್ಕಳಿರೆಲ್ಲ ಮರಗಳನ್ನೇ ತನ್ನ ಮಕ್ಕಳಂತೆ ಸುಮಾರು 834 ಆಲದ ಮರಗಳನ್ನ 4.5 ಕಿಲೋಮೀಟರ್ ದೂರದವರೆಗೆ ಹಚ್ಚಿದ್ರು. ಮತ್ತೆ ಸುಮಾರು 8,000 ಮರಗಳನ್ನು ಕೂಡ ಅವ್ರು ಹಚ್ಚಿದ್ರು. ಇವತ್ತು ನಾವು ಅವರನ್ನೆಲ್ಲ ನೆನೆಸ್ತಾ ಇದ್ದೀವಿ. ಯಾಕೆ ಹೇಳಿ? ಪರಿಸರದ ಮೇಲಿರ್ತಕ್ಕಂಥ ಪ್ರೇಮ. ನಾವೆಲ್ಲ ಶಾಲೆ ಕಲಿತು, ಶಾಲೆಯಲ್ಲಿ ಓದಿ ಅಕ್ಷರಸ್ಥರಾಗಿ ಏನು ಮಾಡೋದಿಲ್ಲ. ಬಟ್ ಒಬ್ರು ಕಲ್ಲಿನ ಕ್ವಾರಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಮಹಿಳೆ ಪರಿಸರದ ಮೇಲೆ ಇರ್ತಕ್ಕಂಥ ಪ್ರೇಮವನ್ನು ನೋಡಿದಾಗ ನಾವೆಲ್ಲರೂ ಕೂಡ ಅವಳ ತರ ಪರಿಸರದ ಮೇಲೆ ಪ್ರೇಮವನ್ನು ಹೊಂದಬೇಕು. ಮಾನವನಿಗೆ ಪರಿಸರದ ಅವಶ್ಯಕತೆ ಇದೆ ಅಲ್ವಾ? ಮಾನವನಿಗೆ ಪರಿಸರದ ಅವಶ್ಯಕತೆ ಇದೆ ಇಲ್ವೋ? ಆದ್ರೆ ಪರಿಸರಕ್ಕೆ ಮಾನವನ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಮಾನವನ ಅವಶ್ಯಕತೆ ಪರಿಸರಕ್ಕೆ ಇಲ್ಲ. ಆದ್ರೆ ಮಾನವ ಜೀವಂತ ಇರಬೇಕಾದ್ರೆ ಪರಿಸರದ ಅವಶ್ಯಕತೆ ಇದೆ. ಇದ್ರ ಪ್ರಕಾರ ಎಲ್ಲ ಕ್ರಿಮಿಕೀಟಗಳಂದ್ರೆ ಕಣ್ಣಿಗೆ ಕಾಣದಂತ ಆರ್ಗ್ಯಾನಿಸಮ್ಸ್ ಅಂತ ಏನ್ ಹೇಳ್ತೀವಲ್ಲ, ಅವುಗಳೆಲ್ಲ ಭೂಮಿಯಿಂದ ನಾಶ ಆದ್ರೆ, ಎಲ್ಲ ಭೂಮಿಯಿಂದ ನಾಶವಾದ್ರೆ 15 ವರ್ಷದಲ್ಲಿ ಅಥವಾ 20 ವರ್ಷದಲ್ಲಿ ಎಲ್ಲ ಭೂಮಿ ನಾಶ ಆಗ್ತದೆ. ಆಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳು ನಾಶ ಆದ್ರೆ
ಮಾನವ ಕುಲ 100 ವರ್ಷದಲ್ಲಿ ನಾಶ ಆಗುತ್ತೆ. ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಬೇಕು ಪರಿಸರ ಉಳಿಬೇಕಾದ್ರೆ. ಆದ್ರೆ ಮನುಷ್ಯ ನಾಶ ಆದ್ರೆ ಪರಿಸರ ಏನಾಗುತ್ತೆ? ಸಂಪದ್ಭರಿತ ಆಗತ್ತೆ. ಅರ್ಥ ಆಯ್ತಾ ನಿಮ್ಗೆ? ಮಾನವ ಇಲ್ಲ ಅಂದ್ರೆ ಪರಿಸರ ಸಂಪದ್ಭರಿತ. ಪ್ರಾಣಿ ಪಕ್ಷಿ ಮತ್ತೆ ಕೀಟಗಳು ಹೋದ್ರೆ ಮನುಷ್ಯನಿಗೆ ಉಳಿಗಾಲ ಇಲ್ಲ. ಅಂದ್ರೆ ಪರಿಸರಕ್ಕೆ ಮಾನವನ ಅವಶ್ಯಕತೆ ಇಲ್ಲ. ನಾವು ಒಂದು ದಿವಸಕ್ಕೆ ಸುಮಾರು 350ರಿಂದ 500 ಲೀಟರ್ ಆಮ್ಲಜನಕ ಒಬ್ಬ ಮನುಷ್ಯನಿಗೆ ಬೇಕು ಪ್ರತಿನಿತ್ಯ. ನೀವು ನೀರು ಕುಡಿತೀರಾ, ಊಟ ಮಾಡ್ತೀರಾ, ಆ ಕಡೆ ನೋಡ್ತೀರಾ, ಅಡ್ಡಾಡ್ತೀರಾ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವು ಇನ್ಹೇಲ್ ಮತ್ತೆ ಎಕ್ಸ್ಹೇಲ್ ಉಸಿರಾಟನ ತಗೊಳ್ತೀರಾ, ಯಾರಿಗಾದ್ರೂ ಗೊತ್ತಾಗುತ್ತಾ? ಏನೂ ಇಲ್ಲ, ಹಾಗೆ ಮಾತಾಡ್ತಿರ್ತೀರಿ, ಉಸಿರಾಡ್ತಿರ್ತೀರಿ, ಹಾಗೆ ಎಲ್ಲವನ್ನು ಮಾಡ್ತಾ ಉಸಿರಾಡ್ತಾ ಅಂದ್ರೆ ಅನ್ಕಾನ್ಸಿಯಸ್ ಆಗಿ ಉಸಿರಾಟ ತಗೊಳ್ತಿರ್ತೀವಿ. ಯಾರು ಅದ್ರ ಕಡೆ ಗಮನ ಕೊಡಲ್ಲ. ಒಂದ್ 5-6 ಸೆಕೆಂಡ್ 10 ಸೆಕೆಂಡ್ ಬಂದ್ ಮಾಡ್ಕೊಳ್ಳಿ ನೋಡೋಣ, ಏನಾಗುತ್ತೆ? 5 ಸೆಕೆಂಡ್ ಅಲ್ಲಿ ಸತ್ತೋಗಲ್ಲ, ಅಂದ್ರೆ ನಮ್ಗೆ ತೊಂದರೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಮಿಡಿಯೇಟ್ ಮೂಗ್ ಬಿಟ್ಟು ಮತ್ತೆ ಆಮ್ಲಜನಕವನ್ನು ತಗೊಳ್ತೀವಿ. ನೋಡಿ, ದಿನನಿತ್ಯ ನಾವೆಲ್ಲ ಕೆಲಸವನ್ನು ಮಾಡ್ತೀವಿ, ಎಲ್ಲವನ್ನು ಮಾಡ್ತೀವಿ, ಹಣವನ್ನು ಗಳಿಸ್ತೀವಿ, ದೊಡ್ಡ ಅಧಿಕಾರವನ್ನು ಗಳಿಸ್ತೀವಿ, ಏನೇನೋ ಕೆಲಸ ಮಾಡ್ತೀವಿ. ಆದ್ರೆ ನಾವು ಮುಖ್ಯವಾಗಿ ಜೀವಂತ ಇರೋದು ಯಾವ ಕಾರಣಕ್ಕಾಗಿ? ನಮಗೆ ಕಣಿಗೆ ಕಾಣದಂತ ಒಂದು ವಸ್ತುವಿನ, ಅದೇನು? ಆಮ್ಲಜನಕ. ಅದನ್ನ ಕೊಡ್ತಾ ಇರೋದು ಯಾರು? ಮರಗಳು. ಎಷ್ಟು ಇಂಪಾರ್ಟೆಂಟ್ ನೋಡಿ, ವಿಚಾರ ಮಾಡಿ ನೀವು. ಯಾರು ಹೇಳಿದಲ್ಲ ಅನ್ಕಾನ್ಸಿಯಸ್ ಆಗಿ ನಿಮಿಷಕ್ಕೆ ಎಷ್ಟು ಸರ್ತಿ ತಗೊಳ್ತೀರ ನೀವು ಉಸಿರನ್ನ? 50ರಿಂದ 60 ಸರ್ತಿ ಉಸಿರನ್ನ ತಗೊಳ್ತೀರಿ ಪ್ರತಿ ನಿಮಿಷಕ್ಕೆ. ಅಬ್ಸರ್ವ್ ಮಾಡಿದ್ರ? ಇಲ್ಲ. ಯಾಕೆ? ಯಥೇಚ್ಛವಾಗಿದೆ, ಏನ ಬೇಕಾದ್ರೂ ಮಾಡಬಹುದು ಅಂತ ನೀವು ತಿಳ್ಕೊಂಡಿದ್ದೀರಿ. ಅದು ಹಾಗಲ್ಲ. ಏನಂತಂದ್ರೆ ಮನುಷ್ಯರಿಗೆ 350ರಿಂದ 500 ಲೀಟರ್ ಆಮ್ಲಜನಕ ಬೇಕು. ಒಂದು ಮರ 100ರಿಂದ 120 ಕೆಜಿ ತನ್ನ ಜೀವಿತ ಕಾಲದಲ್ಲಿ ಈ ವಾತಾವರಣಕ್ಕೆ ಆಮ್ಲಜನಕವನ್ನ ಕೊಡುತ್ತೆ. ಈಗ ನೋಡಿ, ಎಲ್ಲ ನೀರು ಕೂಡ ನಾವು ಹಣವನ್ನು ಕೊಟ್ಟು ಕುಡಿತಾ ಇದೀವಿ. ಎಲ್ಲಕ್ಕೆ ಹಣ ಬೇಕು. ಆಮ್ಲಜನಕಕ್ಕೆ ನೀವೇನಾದ್ರು ದುಡ್ಡು ಕೊಡ್ತೀರಾ? ದುಡ್ಡು ಕೊಡೋದಾದ್ರೆ ವರ್ಷಕ್ಕೆ ಎಷ್ಟು ಕೊಡ್ಬೇಕು ನೀವು? 5ರಿಂದ 6 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ. 20 ವರ್ಷ ಬದುಕಿದ್ರೆ 1 ಕೋಟಿ ರೂಪಾಯಿ ಕೊಡ್ಬೇಕು. ಇನ್ ಕೇಸ್ ಏನಾದ್ರು ಆಮ್ಲಜನಕ ಇಲ್ಲ, ಗೌರ್ಮೆಂಟ್ ಸಪ್ಲೈ ಮಾಡಬೇಕು. ಈ ತರ ಬಾಟ್ಲಿಯಲ್ಲಿ ಏನಾದ್ರು ಆಮ್ಲಜನಕ ಬಂದ್ರೆ ಅಗದಿ ಕಡಿಮೆ ಪ್ರೈಸ್ ಕಡಿಮೆ ಬೆಲೆ ಹೇಳ್ತಾರೆ, ವರ್ಷಕ್ಕೆ 5 ಲಕ್ಷ ಕೊಡಬೇಕು. ಗೊತ್ತಾಯ್ತಾ ಅದರ ಮಹತ್ವ? ಮರಗಳ ಮಹತ್ವ ಗೊತ್ತಾಯ್ತಾ? ನಾವು ಹಾಕಿದಂತ ಕಾರ್ಬನ್ ಡೈಆಕ್ಸೈಡ್ ಅದನ್ನ ಯಾವ ಕ್ರಿಯೆ ಮುಖಾಂತರ ಆಮ್ಲಜನಕ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಯಾವ ಕ್ರಿಯೆ ಅಂತಾರೆ ಅದಕ್ಕೆ? ಬಾಟೆಯಲ್ಲಿ ಬಯಾಲಜಿಯಲ್ಲಿ ಓದಿರಲ್ಲ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಲ್ಲಿ ಹೇಳಿದ್ರು ನೋಡಿ. ಇಂಗ್ಲಿಷ್ ಅಲ್ಲಿ ಫೋಟೋಸಿಂಥಸಿಸ್ ಅಂತ. ಫೋಟೋಸಿಂಥಸಿಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಕನ್ನಡದಲ್ಲಿ ದ್ವಿತೀಯ ಸಂಶ್ಲೇಷಣ. ಮೇಡಮ್ ಹೇಳಿದ್ರೆ ಕ್ಲಾಸ್ ಹಾಕ್ರಿ ಎಲ್ರು. ಅಲ್ಲ, ಈಗ ಒಂದು ಮರದಲ್ಲಿ ಎಂತ ಫ್ಯಾಕ್ಟ್ರಿ ಇದೆ ನೋಡಿ, ವಿಚಾರ ಮಾಡಿದೆ. ಮನುಷ್ಯ ತಯಾರು ಮಾಡಿದ್ದು ತಾನೇ ತಯಾರಾಗಿದ್ದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಕ್ಸಿಜನ್ ಮಾಡೋದು ಒಂದು ಫ್ಯಾಕ್ಟ್ರಿ ಇದೆ. ಎಲ್ಲಿ? ಪ್ರತಿ ಎಲೆಯಲ್ಲಿ ಒಂದು ಸಣ್ಣ ಎಲೆ ಇದೆ ಅಲ್ಲ, ಅಲ್ಲಿ ಸಾವಿರಾರು ಅಂತ ಫ್ಯಾಕ್ಟ್ರಿಗಳಿವೆ. ಮನುಷ್ಯನಿಗೆ ಸಾಧ್ಯ ಆಗಿಲ್ಲ CO2 ಎಷ್ಟು ಅಥವಾ O2 ಮಾಡಕ್ಕೆ, ಎಷ್ಟು ಮಾಡಕ್ಕೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಕ್ಸಿಜನ್ ಮಾಡಕ್ಕೆ ಮನುಷ್ಯನಿಗೆ ಫ್ಯಾಕ್ಟ್ರಿ ತಯಾರು ಮಾಡಕ್ಕಾಗಿಲ್ಲ. ಬಟ್ ಅದು ನಮ್ಮ ನೇಚರ್ ಸೃಷ್ಟಿ ಮಾಡುವಂತ ಒಂದು ಇಂಡಸ್ಟ್ರಿ, ಅದೇನು ನಮ್ಗೆ ಆಕ್ಸಿಜನ್ ಕೊಡುತ್ತೆ. ಆಮೇಲೆ ಮರಗಳು ಲಿವಿಂಗ್ ಥಿಂಗ್ಸ್ ಆರ್ ಲಿವಿಂಗ್ ಥಿಂಗ್ಸ್. ಜೀವ ಇದೆ, ಜೀವ ಇಲ್ಲ. ಓಕೆ, ಮರಗಳಿಗೆ ಜೀವ ಇದೆ. ಯಾಕೆ ಹೇಳಿ? ಉಸಿರಾಟ ಮಾಡ್ತವೆ ಮತ್ತೆ ಬೆಳಿತವೆ. ಒಂದೇ ಡಿಫರೆನ್ಸ್ ಅಂದ್ರೆ ನಂತರ ಅಡ್ಡಾಡಕ್ ಬರಲ್ಲ, ಓಕೆ, ಒಂದೇ ಕಡೆ ನಿಂತ್ಕೊಳ್ತವೆ. ಅದೊಂದು ಬಿಟ್ರೆ ನಾವು ನೀವೇನ್ ಮಾಡ್ತೀವಿ ಎಲ್ಲವನ್ನು ಮಾಡ್ತವೆ. ಆಹಾರ ತಿಂತವೆ, ನೀರು ತಗೊಳ್ತವೆ, ಉಸಿರಾಡ್ತವೆ, ರೀಪ್ರೊಡಕ್ಷನ್ ಮಾಡ್ತವೆ ಅಲ್ಲ, ಎಲ್ಲವೂ ಇದೆ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಹೇಳಿದಾರ ಟೀಚರ್ ಅಥವಾ ಮರಗಳಿಗೆ ಭಾವನೆ ಇವೆ. ಭಾವನೆ ಅಂದ್ರೆ ಎಮೋಷನ್ಸ್. ಎಮೋಷನ್ ಗೊತ್ತಾ? ಜಗದೀಶ್ ಚಂದ್ರ ಬೋಸ್ ಅಂತ ತಿಳ್ಕೊಂಡು ಒಬ್ಬ ಜಗದೀಶ್ ಚಂದ್ರ ಬೋಸ್ ಅಂತ ಅವ್ರು ಏನ್ ಮಾಡ್ತಾರೆ? ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅವ್ರು ಪಾಟ್ ಅಲ್ಲಿ
2 ಪ್ಲಾಂಟ್ಸ್ ಗಳನ್ನ ಇರ್ತಾರೆ. 2 ಪ್ಲಾಂಟ್ಸ್ ಗಳನ್ನ ಇಟ್ಟು ಒಂದೆಲ್ಲ ಅವನ್ನೆಲ್ಲ ಹಾಕ್ತಾರೆ. ಎಕ್ಸ್ಪೆರಿಮೆಂಟ್ ಎಲ್ಲ ಅವುಗಳನ್ನ ಇಲೆಕ್ಟ್ರಿಕಲ್ ವೈರ್ ಎಲ್ಲ ಹಾಕಿ ಅವುಗಳನ್ನ ಕಂಪ್ಯೂಟರ್ ಜಾಯಿನ್ ಮಾಡ್ತಾರೆ. ಜಾಯಿನ್ ಮಾಡಿಬಿಟ್ಟು ಒಂದು ಪ್ಲಾಂಟ್ ಮುಂದೆ, ಒಂದು ಗಿಡದ ಮುಂದೆ ಈಗ ರಾಕ್ ಸೌಂಡ್ ಅಂತ ಹೇಳ್ತೀವಿ ನಾವು, ಕರ್ಕಶವಾದ ಒಂದು ಮ್ಯೂಸಿಕ್. ಈಗ ಅದು ಯುರೋಪಿಯನ್ ಇದರಲ್ಲಿ ಗಿಟಾರ್ ಎಲ್ಲ ಬಾರಿಸ್ತಾರೆ ನೋಡಿ, ಇಷ್ಟು ಕೂದಲಾಗ್ತು ನೀವು ನೋಡಿರ್ಬಹುದು. ರಾಕ್ ಮ್ಯೂಸಿಕ್ ಅಂತ. ರಾಕ್ ಮ್ಯೂಸಿಕ್ ಹಚ್ಚಿದಾಗ ಆ ಕಂಪ್ಯೂಟರ್ ನೋಡಿದಾಗ ಅದು ಏನಾಗ್ಬಿಡುತ್ತೆ, ಅದರಲ್ಲಿ ಈ ತರ ಹಾರ್ಟ್ ಬೀಟ್ ಎಲ್ಲ ವೇವ್ಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಬಹಳ ಫ್ರೀಕ್ವೆಂಟ್, ಬಹಳ ಫಾಸ್ಟ್. ಆಮೇಲೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದೇ ಪ್ಲಾಂಟ್ ಮುಂದೆ ಸಿತಾರ್ ಅಂತ ಸೌಮ್ಯವಾದ ಒಂದು ಮೆಲೋಡಿಯಸ್ ಮ್ಯೂಸಿಕ್ ಅನ್ನು ಹಾಕ್ತಾರೆ. ಅವಾಗ ಕಂಪ್ಯೂಟರ್ ಅಲ್ಲಿ ಸ್ಲೋಲಿ ಶಾಂತವಾದಂತ ಒಂದು ರೇ ಬರಕ್ ಸ್ಟಾರ್ಟ್ ಆಗುತ್ತೆ, ವೇವ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಂತ ಅಲ್ಲ, ಏನು ಪ್ಲಾಂಟ್ಸ್ ಓಕೆ ಎಮೋಷನ್ಸ್ ಇದೆ, ಭಾವನೆಗಳಿದೆ, ಅವು ತಿಳ್ಕೊಳ್ತವೆ. ಇದರಿಂದ ಅವ್ರು ಕಂಡುಹಿಡಿದ್ರು. ಈಗ ನಿಜವಾಗಿ ನೀವು ದಿವಸ ಒಂದು, ಈಗ ಮನುಷ್ಯನಿಗೆ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಆಕ್ಸಿಜನ್ ತಗೊಳ್ತಾನಂದ್ರೆ, ಅವ್ರಿಗೆ ಎಷ್ಟು ಗಿಡಗಳು ಬೇಕಂದ್ರೆ 7 ರಿಂದ 8 ಮೆಚ್ಯೂರ್ ಟ್ರೀಸ್ ಅಂತ ಹೇಳ್ತಾರೆ, ದೊಡ್ಡ ಮರಗಳು ಒಬ್ಬ ಮನುಷ್ಯನಿಗೆ ಅಷ್ಟು ಆಕ್ಸಿಜನ್ ತಗೊಳ್ತಾನ ಅವನ ಜೀವನ ಪರ್ಯಂತ. ಅಂದ್ರೆ ಪ್ರತಿಯೊಬ್ಬರು ಕೂಡ ನಾವು 7 ರಿಂದ 8 ಮರಗಳನ್ನ ಹಚ್ಚಲೇಬೇಕು, ಅವುಗಳನ್ನ ದೊಡ್ಡ ಮಾಡಲೇಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಈ ವನ ಮಹೋತ್ಸವ ಆಮೇಲೆ ಎನ್ವೈರನ್ಮೆಂಟ್ ಡೇ ದಿವಸ ಈ ರೀತಿ ಅಲ್ಲೊಂದು ಗುಂಡಿ ತೋಡಿರ್ತಾರೆ, ಹಾಕ್ತಿವಿ, ಹೋಗ್ಬಿಡ್ತೀವಿ. 2 ದಿವಸ ಬಂದ್ ನೋಡಿದಾಗ ಅದು ಇರೋದಿಲ್ಲ, ಏನೋ ತಿಂದು ಹೋಗಿರುತ್ತೆ ಅಥವಾ ಒಣಗಿಬಿಟ್ಟಿರುತ್ತೆ. ಮರ ಹಂಚೋದು ಎಷ್ಟು ಇಂಪಾರ್ಟೆಂಟ್, ಅವುಗಳನ್ನ ಸ್ವಲ್ಪ ದೊಡ್ಡವಾಗಿ ಬೆಳೆಯೋ ಹಾಗೆ ಒಂದು 6-7 ಫೀಟ್ ಬಂದ್ಬಿಟ್ರೆ ಮುಂದೆ ತಾನೇ ಮಳೆಗೆ ಬೆಳೆದು ಬಿಡುತ್ತೆ. ಅಲ್ಲಿವರೆಗೂ ನಾವು ಮಕ್ಕಳಂತಾನೆ ಅವನ್ನ ಜೋಪಾನ ಮಾಡಬೇಕು. ಸೊ ಮುಂದೆ ಏನಾಗುತ್ತೆ, ಅವು ನಮಗೆ ನೆರಳನ್ನ ಕೊಡ್ತೇವೆ. ಬಳ್ಳಾರಿಯಲ್ಲಂತೂ ಬಹುಶಃ ಆಕ್ಸಿಜನ್ಗಿಂತ ನೆರಳಿನ ಬಹಳ ಇಂಪಾರ್ಟೆನ್ಸ್ ಇದೆ. ಬೇಸಿಗೆಯಲ್ಲಿ ನೀವು ಬಹುಶಃ ಹೊರಗಡೆ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ರೈತರಿಗೆ, ಎಸ್ಪೆಷಲಿ ಕೆಳಗಡೆ ಹೋಗಿ ಗಿಡ ಒಂದು ತಣ್ಣನೆ ಗಾಳಿ ಬೀಸ್ಬಿಟ್ರೆ ಮುಗಿದು ಹೋಯ್ತು, ಹೊರಗಡೆ ಏನು ಬೇಡ ಅವ್ರಿಗೆ. ನೋಡಿ ನಮಗೆ ಎಷ್ಟು ನೇಚರ್ ಎಷ್ಟು ಕೊಡ ಮಾಡಿದೆ, ಅವುಗಳನ್ನ ನಾವು ಎಲ್ಲವನ್ನ ಕಾಪಾಡಿಕೊಂಡು ಹೋಗೋ ಜವಾಬ್ದಾರಿ ಏನ್ ಮಾಡಿದೆ, ನಮ್ಮ ಮೇಲಿದೆ. ಆಮೇಲೆ ಭಾರತ ಪ್ರತಿ ಏನೋ ಒಂದು ಇಂಡೆಕ್ಸ್ ಏನ್ ಹೇಳ್ತಂದ್ರೆ, ದೇಶದಲ್ಲಿ ಮಿನಿಮಮ್ ಎಷ್ಟಿರ್ಬೇಕು, 33% ಭಾಗ, ದೇಶದ ಭಾಗ ಕಾಡು ಇರಬೇಕು ಅಥವಾ ಮರಗಳಿರಬೇಕು ಅಂತ ಇದೆ. ಬಟ್ ನಮ್ಮ ದೇಶದಲ್ಲಿ 23% ಇದೆ. ನಾವು ಇನ್ನೂ ಎಷ್ಟು ಕಡಿಮೆ, 10% ಕಡಿಮೆ ಇದ್ದೀವಿ. ಆಮೇಲೆ ನಮ್ಮ ಕರ್ನಾಟಕ 22% ಇದೆ. ಸೊ ನಾವು 11% ಇನ್ನೂ ಅಷ್ಟು ಗಿಡಗಳ ಕಡಿಮೆ ಇದೆ. ಸೊ ಅವೆಲ್ಲ ನಮ್ಮೆಲ್ಲರ ಕರ್ತವ್ಯ ಏನಂತಂದ್ರೆ ಏನು, ಗಿಡಗಳನ್ನ ನೆಡೋದು. ನಮ್ಮನ್ನ ಏನು ಕೇಳೋದಿಲ್ಲ ಅವು. ಮಳೆಗಾಲದಲ್ಲಂತೂ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಚಳಿಗಾಲ ಮತ್ತು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಸಾಕು, ದೊಡ್ಡ ಮರ ಆಗಿ. ಆಮೇಲೆ ನೀವು ಪ್ರತಿದಿನ ನೀವು ಯಾವ ಗಿಡಕ್ಕೆ ನೀರು ಹಾಕ್ತಿರ್ತಾರ, ಡೈಲಿ ಹೋಗಿ ಮುಂದೆ ನಿಂತ್ಕೊಳ್ಳಿ, ಅಬ್ಸರ್ವ್ ಮಾಡಿ ಏನ್ ಬೆಳೆದಿದೆ, ನಿನ್ ಹೇಗಿತ್ತು, ಇವತ್ತು ಹೇಗಿದೆ. ನೀವು ಸ್ವಲ್ಪ ಕಾನ್ಶಿಯಸ್ ಆಗಿ ಒಂದು 5 ನಿಮಿಷ ಅದ್ರ ಮುಂದೆ ನಿಂತ್ರೆ ಆ ಮರ ನಿಮ್ಮ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡುತ್ತೆ. ಸಸಿ ಏನ್ ಹಾಕಿರ್ತಾರಲ್ಲ, ನಿಮಗೆ ಥ್ಯಾಂಕ್ ಯು ಹೇಳ್ತೀರ. ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಾಯ್ ಹೇಳ್ತೀನಿ ನಿಜವಾಗಿ, ಯಾಕಂದ್ರೆ ಜೀವ ಇದೆ, ಅದಕ್ಕೆ ಭಾವನೆಗಳಿದೆ. ಸಾಮಾನ್ಯವಾಗಿ ನೀವು ಮರ ಕಡಿಬೇಕಾದ್ರೆ ನೋಡಿರ್ಬಹುದು, ಅವ್ರೆಷ್ಟೇ ಪ್ರಿಕಾಷನರಿ ಮೆಜರ್ ತಗೊಂಡಿರ್ತಾರೆ, ಆ ಕಡೆ ಈ ಕಡೆ ಬೀಳ್ಬಾರ್ದು ಅಂತೆಲ್ಲ ಕಟ್ಟಿರ್ತಾರೆ, ಎಲ್ಲವನ್ನು ಸರಿಯಾಗಿ ಮಾಡಿರ್ತಾರೆ. ಅದು ಬೀಳೋದು ಯಾವ್ದಾದ್ರು ಗಾಡಿ ಮೇಲೆ ಆದ್ರೂ ಬೀಳುತ್ತೆ, ಮನೆ ಮೇಲೆ ಆದ್ರೂ ಬೀಳುತ್ತೆ. ಯಾಕೆ ಹೇಳಿ, ಸಿಟ್ ಇರುತ್ತೆ, ಇಟ್ ಟೇಕ್ಸ್ ರಿವೆಂಜ್ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು, ನೀವು ಏನೆಲ್ಲ ಕಟ್ಟಿರ್ತಾರೆ, ಎಷ್ಟು ದಿನ ಹಿಡ್ಕೊಂಡಿರ್ತಾರೆ, ಅದು ಬೀಳೋದು ಮಾತ್ರ ಯಾರ ಜೀವ ಇದೆ ಅಂತ. ನನ್ನ ಜೀವ ತೆಗಿತಾರೆ, ನಾನೇ ಏನೋ ನಿಮ್ಗೆ ಡ್ಯಾಮೇಜ್ ಮಾಡಿ ಹೋಗ್ತೇನೆ. ಸೊ ಆ ನಿಟ್ಟಿನಲ್ಲಿ ಮರಗಳು ಅಥವಾ ಫಾರೆಸ್ಟ್, ಎಕಾಲಜಿ, ಎನ್ವೈರನ್ಮೆಂಟ್ ಇದೇನಿದೆ ಅಲ್ಲ, ನಾವು ನಮಗೆ ಎಷ್ಟು ಇಂಪಾರ್ಟೆಂಟ್, ಮುಖ್ಯ ಅನ್ನೋದು ಈ ಭೂಮಿಗೂ ಕೂಡ ಅಷ್ಟೇ ಮುಖ್ಯ. ಎಲ್ಲ ಪಶು ಪಕ್ಷಿಗಳಿಗೂ ಕೂಡ ಈ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಇದೆ. ಮೊದಲು ನೀವು ಬಹುಶಃ ನೋಡಿರ್ಬೋದು, ಅವು ಇದಂತೆ ಗುಬ್ಬಚ್ಚಿ ಚಿಕ್ಕದೆಲ್ಲ, ನೀವು ಬಹುಶಃ ನೀವಂತೂ ನೋಡಿಲ್ಲ ಬಿಡಿ, ನೀವು ಚಿಕ್ಕವರಿದ್ರೆ. ಗುಬ್ಬಿ ಅಂತ ಹೇಳ್ತೀವಲ್ಲ, ಅವು ಹಳ್ಳಿಯಲ್ಲಿ ಏನಾದ್ರು ಮಹಿಳೆಯರು ಹತ್ತು ಮಾಡ್ಬೇಕಾದ್ರೆ ಮುಂದೆ ಬಂದೆಲ್ಲ ಕೂತ್ಕೊಳ್ಳೋರು. ಆಮೇಲೆ ನಮ್ಮ ಅಜ್ಜಿ ಮೇಲಂತೂ ಎಲ್ಲ ಗೂಡುಗಳು ಮನೆಯಲ್ಲೇನೆ ಗೂಡುಗಳಿತ್ತು. ಅವು ಮನೆಯಲ್ಲಿ ಓಡಾಡೋದು, ಹೊರಗಡೆ ಬರೋದು ಅಷ್ಟು. ಇನ್ನು ಸಿಟಿಯಲ್ಲಿ ಬಹುಶಃ ಬಳ್ಳಾರಿಲಿ ಇದ್ದು ಗೊತ್ತಿಲ್ಲ, ಹಳ್ಳಿಗಳಲ್ಲಿ ಮಾತ್ರ ಮನೆಗಳಲ್ಲೇ ವಾಸ. ಮೇಲ್ಬುದ್ದಿ ಮನೆಯಿಂದ ಸ್ವಲ್ಪ ತಂಪು ಇರ್ತೀವಿ, ಕಾಂಕ್ರೀಟ್ ಇರ್ತಾ ಇರಲಿಲ್ಲ. ಬಟ್ ಈಗ ಎಲ್ಲಿ ಹೋಗಿವೆ, ಒಂದು ಗುಬ್ಬಿ ಕೂಡ ಕಾಣ್ತಾ ಇಲ್ಲ.
ಒಂದಿಷ್ಟು ಜನ ಹೇಳ್ತಾರೆ ಇವು ಈ ನಮ್ದು ಮೊಬೈಲ್ ರೇಡಿಯೇಷನ್ಗೆ ಅದಕ್ಕೆ ಹೋಗಿ, ಒಂದಿಷ್ಟು ಜನ ಪೊಲ್ಯೂಷನ್ಗೆ ಅಂತ ಹೇಳ್ತಾರೆ. ಎಷ್ಟು ಪಕ್ಷಿಗಳನ್ನ, ಸುಮಾರು ಪಕ್ಷಿಗಳನ್ನ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ. ಹಳ್ಳಿಗಳಲ್ಲೇನೆ ಹೇಳ್ತಾ ಇರೋದು ನಾವು ಹೊಲಕ್ಕೆ ಹೋದಾಗ, ತೋಟಕ್ಕೆ ಹೋದಾಗ ನೋಡ್ತಾ ಇದ್ವಿ. ಈಗ ಅವು ಯಾವ ಕಂಡು ಬರ್ತಾ ಇದ್ವಿ. ಸೊ ಆದ್ರಿಂದ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ. ಏನ್ ಸಂರಕ್ಷಣೆ ಮಾಡ್ಬೇಕಾಗಿ ಬುದ್ಧಿಯನ್ನು ಕೊಟ್ಟಿರ್ತಕ್ಕಂಥ ನಮಗೆಲ್ಲವನ್ನು ಕೊಟ್ಟಿದ್ದಾನೆ ದೇವರು. ಪ್ರಾಣಿಗಳಿಗೆ ಎಲ್ಲವನ್ನು ಕೊಟ್ಟ, ಆದ್ರೆ ಯೋಚನೆ ಮಾಡೋ ಶಕ್ತಿ ಕೊಡಲಿಲ್ಲ. ದೇವರು ನಮಗೆ ಕೊಟ್ಬಿಟ್ಟ, ನೀವು ಒಳ್ಳೇದು ಮಾಡಪ್ಪ ಅಂತ. ನಾವ್ ಏನ್ ಮಾಡ್ತಾ ಇದೀವಿ? ಪ್ರಕೃತಿಗೆ ವಿರುದ್ಧವಾಗಿ ನಮ್ಮ ಬುದ್ಧಿಯನ್ನ ಬೆಳೆಸ್ತಾ ಇದ್ದೀವಿ. ವಿದ್ಯಾವಂತರು ಎಷ್ಟು ಪ್ರಕೃತಿಗೆ ಹಾನಿ ಮಾಡಿದಾರಲ್ಲ, ಅನಕ್ಷರಸ್ಥರು ಹಾನಿ ಮಾಡಿಲ್ಲ, ರೈತರು ಹಾನಿ ಮಾಡಿಲ್ಲ, ಕೂಲಿ ಕೆಲಸ ಮಾಡೋರು ಹಾನಿ ಮಾಡಿಲ್ಲ. ನಾವೇನು ವಿಜ್ಞಾನಿಗಳು ಅಂತ ಹೇಳ್ತೀವಿ, ತಂತ್ರಜ್ಞಾನಗಳನ್ನ ಮಾಡಿ ಇನ್ನೇನೋ ಮಾಡಿ ಪೊಲ್ಯೂಷನ್ ಮಾಡ್ತೇವೆ. ಬಟ್ ಅದು ನಾವು ಅವೆಲ್ಲ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಏನೇ ಇದ್ರು ಕೂಡ ಅವುಗಳು ಕೂಡ ನಮ್ಗೆ ಬೇಕು. ವಿಜ್ಞಾನವನ್ನು ನಿಲ್ಲಿಸಬೇಕು, ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ಆಗ್ಬೇಕಾದ್ರೆ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್. ನಾವು ಒಂದೇನೋ ಒಂದು ಫ್ಯಾಕ್ಟರಿನ ಕಾರ್ಖಾನೆಯನ್ನು ಹಾಕಿದ್ರೆ ಅದರಿಂದ ಏನ್ ಹಾನಿ ಆಗುತ್ತೆ ಅದನ್ನ ಯೋಚನೆ ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ಅರಣ್ಯವನ್ನು ಕೂಡ ನಾವು ಬೆಳೆಸಬೇಕಾಗಿದೆ. ಗ್ರೀನ್ ಬೆಲ್ಟ್ ಅಂತ ಮಾಡ್ತಾ ಇದ್ದಾರೆ. ಸರ್ಕಾರದ ಅನೇಕ ಕಟ್ಟುನಿಟ್ಟಿನ ಕ್ರಮಗಳಿದ್ರು ಕೂಡ ಅನೇಕ ಇಂಡಸ್ಟ್ರಿಗಳಿರ್ಬೋದು, ಫ್ಯಾಕ್ಟರಿಗಳಿರ್ಬೋದು, ಅವುಗಳೆಲ್ಲ ನಿಯಮಗಳನ್ನ ಗಾಳಿಗೆ ತೋರಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಇರ್ಬೋದು, ಅಥವಾ ಜಿಲ್ಲಾಡಳಿತ ಇರ್ಬೋದು, ಅಥವಾ ನಮ್ಮ ಮಹಾಪೌರ ಇರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಮತ್ತು ನಾವಿರ್ಬೋದು, ಆಮೇಲೆ ಎಲ್ಲರೂ ಇಲ್ಲಿ ಕೂತಿರೋರು ಮಕ್ಕಳು ಎಲ್ಲರದ್ದು ಕೂಡ ಕರ್ತವ್ಯ ಏನಂತಂದ್ರೆ ನಾವು ಪರಿಸರನ ಉಳಿಸಬೇಕು. ಪರಿಸರಕ್ಕೆ ಹಾನಿ ಆಗದಾಗೆ ನಾವು ನೋಡ್ಕೋಬೇಕು. ಈಗ ಮಹಾಪೌರ ಇದ್ದಾರೆ, ಅವ್ರ ಅಧಿಕಾರ ಓದಿರ್ಲಿ, ಸುತ್ತಮುತ್ತ ಇರತಕ್ಕಂಥ ಕಾರ್ಖಾನೆಗಳು, ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಪೊಲ್ಯೂಷನ್ ಏನಾದ್ರು ಮಾಡ್ತಾ ಇದೆಯಾ, ನಮ್ಮ ಇದಕ್ಕೆ ಎಕಾಲಜಿಗೆ ಎನ್ವೈರನ್ಮೆಂಟ್ ಹಾನಿಯನ್ನು ಏನಾದ್ರು ಮಾಡ್ತಾ ಇದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಕ್ರಮಗಳನ್ನ ಅವರು ಕೈಗೊಳ್ಬೇಕು ಅಂತ ಕೂಡ ಅವ್ರು ಹೇಳ್ತೀನಿ. ಮತ್ತು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಎಲ್ಲೋ ಇನ್ನೊಂದು SIR ಕಾರ್ಯಕ್ರಮದಲ್ಲಿ ಇದ್ರು, ಆದ್ರೂ ಕೂಡ ಅಲ್ಲಿ ಅದನ್ನ ಮುಗಿಸ್ಕೊಂಡು ನಾವು ಬಂದೇ ಬರ್ತೀನಿ ಅಂತ ಹೇಳಿ ಎಲ್ಲ ಮಕ್ಕಳೊಂದಿಗೆ ತಮ್ಮೆಲ್ಲರೊಂದಿಗೆ ಬೆರೆತು ಇವತ್ತು ಮಾತುಗಳನ್ನ ಆಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಆದ್ದರಿಂದ ತಮ್ಮೆಲ್ಲರಿಗೂ ಇವತ್ತು ನನ್ನ ಬಹುಶಃ ನಮ್ದು ಬಹಳ ಪ್ರಿವಿಲೇಜ್ ಅಂತ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಂಥ ಸಾಲು ಮರದ ತಿಮ್ಮಕ್ಕನ ಜನ್ಮದಿನ ಆಚರಣೆಯಲ್ಲಿ ಭಾಗಿಯಾಗಿದ್ದು ಜೀವನದಲ್ಲಿ ಪ್ರಥಮ ಬಾರಿ. ಮತ್ತೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹಲಕುಂದಿ ಗ್ರಾಮದ ಈ ಒಂದು ಶಾಲೆಗೆ, ಪ್ರಾಂಶುಪಾಲರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಟೀಚರ್ಸ್ಗೆ, ಮಕ್ಕಳಿಗೆ, ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ತಿಳಿಸಿ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.